ಹೇಳಿ ಬ್ರದರ್, ಏನಿದು ವಿಶೇಷ ಇದ್ರೆ ವಿಶೇಷ? ನಮಸ್ಕಾರ. ಇದು ಬಂದು PVC ಕರ್ಟನ್ ಅಂತಾರೆ, ಬ್ಲೈಂಡ್ಸ್ ಅಂತಾರೆ, ಚಾಪೆ ಅಂತಾರೆ. ಬಟ್ ನಮ್ದು ಮೆಥಡ್ ಹೇಗಿರುತ್ತೆ ಅಂದ್ರೆ ಇದರಲ್ಲಿ ಥಿಕ್ನೆಸ್ ಮೆಥಡ್ ಅಲ್ಲೂ ಹೋಗ್ತಾರೆ. ಇದು ಮಳೆಗೆ, ಬಿಸಿಲಿಗೆ, ಮತ್ತೆ ಗೋಡೆಗಳು ಶೇಡ್ ಆಲೋಗ್ರಾಫ್ ಹಾಕಿದಾಗ ಶೇಡ್ ಆಗದೆ ಇದ್ದಂಗೆ, ಮತ್ತೆ ಟೀ ಕುಡ್ ಬಾಗಿಲುಗಳಿಗೆ ಶೇಡ್ ಆಗದೆ ಇದ್ದಂಗೆ, ವಿಂಡೋಸ್ ಗಳಿಗೆ ಎಲ್ಲಾ ಕಡೆ ಫಿಟ್ ಮಾಡ್ಬೋದು. ಇದು ಹಾಕೋದ್ರಿಂದ ಏನ್ ಯೂಸ್ ಅಂತಂದ್ರೆ ಕೆಲವೊಂದ್ ಕಡೆ ರೆಸಾರ್ಟ್ ಅಲ್ಲಿ ಹಾಕೋತಾರೆ. ವ್ಯೂನೆಸ್, ಲುಕಿಂಗ್ ವ್ಯೂನೆಸ್ ಆಗಿರ್ಬೋದು. ನಿಮ್ ನೋಡಿ ಈಗ ಇಲ್ಲೇ ನೋಡ್ತಿದ್ದೀರಾ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೌದು ಹೌದು. ಬಟ್ ನಮ್ದು ಮೆಟೀರಿಯಲ್ಸ್ ಹೇಗಿರುತ್ತೆ ಅಂತಂದ್ರೆ ಹಾರ್ಡ್ ಇರುತ್ತೆ. ಪ್ಲಸ್ ಈ ರೀತಿ ನೋಡಿ, ನಾವ್ ಈ ರೀತಿ ಟೇಪ್ ಯೂಸ್ ಮಾಡ್ತೀವಿ, ಸೈಡ್ ಟೇಪ್ ಯೂಸ್ ಮಾಡ್ತೀವಿ. ಆ ಟೇಪ್ ಯೂಸ್ ಮಾಡೋದ್ರಿಂದ ಏನಪ್ಪಾ ಯೂಸ್ ಅಂತಂದ್ರೆ ಬಾಳ್ಕೆ ಲೈಫ್ ಚೆನ್ನಾಗ್ ಬರುತ್ತೆ. ಹೌದು ಹೌದು. ಈ ಟೇಪ್ ಸಹ ಯೂಸ್ ಮಾಡ್ದೇನು ನಾವು ಮಾಡ್ಕೊಡ್ತೀವಿ. ಹೌದು. ಬಟ್ ಅದು ಲೈಫ್ ಕಮ್ಮಿ ಇರುತ್ತೆ. ಲೈಫ್ ನಿಮ್ಗೆ 10 ರೂಪಾಯಿ 20 ರೂಪಾಯಿ ವರ್ಕ್ ಅಲ್ಲಿ ಜಾಸ್ತಿ ಮಾಡಿದ್ರು ನಿಮ್ಗೆ ಸ್ಕ್ವೇರ್ ಫೀಟ್ ಅಲ್ಲಿ, ಬಟ್ ವರ್ಕ್ ಮಾತ್ರ ನೀಟ್ ಆಗಿರುತ್ತೆ. ನೋಡಿ ಇಲ್ಲಿ ನಿಮ್ಗೆ 2-3 ಮೆಥಡ್ ಅಲ್ಲಿ ನಾನು ಇದೇ ಒಂದು ಪ್ಲೇಸ್ ಅಲ್ಲಿ 2-3 ಮೆಥಡ್ ವರ್ಕ್ ಮಾಡಿದೀನಿ. ಕೆಲವೊಬ್ರು ಹೇಳ್ತಾರೆ ಗಾಳಿ ಬರುತ್ತೆ, ಬೀಸೋಗುತ್ತೆ, ಕಿತ್ತೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗಾಳಿ ಹೆಂಗೆ ಗಾಳಿ ಬಂದಾಗ ಅಲ್ಗಾಡುತ್ತೆ ಅಂತ, ಅಲ್ಗಾಡುತ್ತೆ, ಕಿತ್ತೋಗುತ್ತೆ ಅಂತ. ಅದು ನಾವು ಮಾಡೋ ಫಿಟ್ ಮಾಡೋ ಮೆಥಡ್ ಅಲ್ಲಿ ಇರುತ್ತೆ. ಮೆಥಡ್ ಅಲ್ಲಿ ನೋಡಿ ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ. ತೋರಿಸಿ ಬ್ರದರ್. ಇದು ಫಿಟ್ಟಿಂಗ್ ಬಂದು ಫ್ಲೆಕ್ಸಿಬಲ್ ಇದೆ, ಓಕೆ, ಒಂದೇ ಫಿಕ್ಸ್ಡ್ ಆಗಿದೆ. ಓಕೆ. ಇದನ್ನ ನೀವು ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಎಂತದ್ದು ಆಗಲ್ಲ. ಯಾಕೆಂದ್ರೆ ಈ ಕಡೆ ಗಾಳಿ ಜಾಸ್ತಿ ಇದೆ. ಹೌದು. ಬೇಕು ಅಂದ್ರೆ ರೋಲ್ ಮಾಡ್ಬೋದು. ಇದು 2 ಮೆಥಡ್